ಓಕೆ, ರಘು ಎಷ್ಟು ಕಾಮ್ ಅಂಡ್ ಕಂಪೋಸ್ಡ್ ಅಂತ ಇಡೀ ಸೀಸನ್ ಅಲ್ಲಿ ಜನಗಳು ನೋಡಿದ್ದಾರೆ. ಅಂಡ್ ಅವರು ಬೇರೆ ಶೋನಲ್ಲೂ ಕಾಣಿಸ್ಕೊಂಡಿರೋರು. ಅಂಡ್ ಅವ್ರು ಒಂಥರ ಸೊಫಿಸ್ಟಿಕೇಟೆಡ್ ಕ್ಯಾರೆಕ್ಟರು, ಒಂಥರ ಸ್ವಲ್ಪ ಕ್ಲಾಸ್ ಆಗಿರ್ತಾರೆ ಯಾವಾಗ್ಲೂನು. ಅವರೇ ಗಿಲ್ಲಿನ ತಡ್ಕೊಳಕ್ಕಾಗದೆ ಫುಲ್ಲು ಸಿಡಿ ಅಂತಿದ್ದಾರೆ. ಅಂಥದ್ರಲ್ಲಿ ರಜತ್ ಅಷ್ಟು ಅಗ್ರೆಸಿವ್ ಆಗಿರ್ತಾರೆ, ಅಷ್ಟು ಸಿಡಿ ಅಂತಿರ್ತಾರೆ. ಅವ್ರು ಹೆಂಗೆ ಗಿಲ್ಲಿನ ಸಹಿಸ್ಕೊಂಡ್ರು ಅಂತ. ಇಲ್ಲ ಮೇಡಮ್, ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಹೇಳಿದಂಗೆ ವೈಬ್ ಮ್ಯಾಚ್ ಆಗೋಯ್ತು ನಮಗೆ. ಅಂದರೆ ಆ ಭಾಷೆ ಆಗಿರ್ಬೋದು, ಆ ನಾಟಿ ಸೊಗಡಾಗಿರ್ಬೋದು, ನನಗೂ ಅವನಿಗೂ ಕನೆಕ್ಟ್ ಆಗೋಯ್ತು. ಆಮೇಲೆ ನಾನು ಅವನು ರೇಗಿಸಿರೋಷ್ಟು ಮನೆಯಲ್ಲಿ ಯಾರೂ ರೇಗಿಸ್ತಾ ಇರಲಿಲ್ಲ. ಇವಳು ಚೈತ್ರ ಒಂದು ಮಾತು ಹೇಳ್ತಾಳೆ ಮೊನ್ನೆ ಆಚೆ ಬರೋವಾಗ, ಅದೇ ದುರಹಂಕಾರ, ಅದೇ ಎಲ್ಲರೂ ಕೆಳಗಾಕಿ ಮಾತಾಡೋದು. ಅದು ಕೆಳಗಾಗಿ ನಾವು ತಮಾಷೆಯಾಗಿ ಮಾತಾಡ್ತೀವಿ ಅಷ್ಟೇ, ಅದು ಹಂಗೆ ಕಾಣಿಸುತ್ತೆ ಮನೆಯವ್ರಿಗೆ. ಯಾಕಂದ್ರೆ ನಮ್ಗೆ ಯಾರೂ ಪ್ರಪಂಚ ಗೊತ್ತಿಲ್ಲ, ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ, ಅಲ್ಲಿರೋರ್ನೇ ತಾನೇ ಮಾತಾಡಿಸ್ಬೇಕು. ಹಂಗೆ ಮಾತಾಡ್ಸೋವಾಗ ಏನೋ ಒಂದು ಕಾಮಿಡಿಗಳು ಬಂದಿರುತ್ತೆ. ಬಟ್ ಅದು ಹೆಂಗೆ ತೊಗೊಂತಾರೋ ಅವ್ರವ್ರಿಗೆ ಬಿಟ್ಟಿರೋದು ಮೇಡಮ್ ಅಷ್ಟೇ. ಬಟ್ ಆದರೆ ರಘು ಸರ್ ಬಗ್ಗೆ ಹೇಳಬೇಕು ಅಂದಾಗ, ಹೀ ಈಸ್ ಅ ಮ್ಯಾನ್ ವಿತ್ ಐಡಿಯಾಸ್. ತುಂಬ ತಿಳ್ಕೊಂಡಿರುವಂಥ ವ್ಯಕ್ತಿ, ತುಂಬಾನೇ ಒಂದು ನಾಲೆಜಬಲ್ ವ್ಯಕ್ತಿ. ಅವ್ರ ವೈಫ್ ನನಗೆ ತುಂಬಾ ಕ್ಲೋಸ್ ಫ್ರೆಂಡು, ನಮ್ಮ ಏರಿಯಾದವ್ರು. ಫಸ್ಟ್ ಆಫ್ ಆಲ್ ಅವರು ಹೌದು, ಅವ್ರು ನಾನು ಒಳಗೋಗಿದ್ದಾಗ ನಿಮ್ಮ ಬಗ್ಗೆ ತುಂಬಾ ಕೇಳಿದೀನಿ ಸರ್, ಇವಾಗಲೇ ನೋಡ್ತಾರ ನಿಮ್ನ ಅಂತ ಹೇಳಿದ್ರು. ಒಂದೇ ಏರಿಯಾದವ್ರಾಗಿದ್ರು ಮಾತಾಡಿಸ್ತಿಲ್ಲ ನಾವು, ನಮಗೆ ಗೊತ್ತಿರಲಿಲ್ಲ ಅಷ್ಟು ಕಾಂಟ್ಯಾಕ್ಟ್ ಇದೆ. ನನಗೆ ಅವ್ರ ವೈಫ್ ಪರಿಚಯ. ಆಮೇಲೆ ಒಳಗೆ ಹೋದ್ಮೇಲೆ ನಾನು ಅವ್ರ ಹತ್ರ ಕೂತ್ಕೊಂಡು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ವೆರಿ 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 ನಾಲೆಜಬಲ್ ಪರ್ಸನ್, ತುಂಬಾನೇ ವಿಷಯಗಳು ತಿಳ್ಕೊಂಡ್ರಂಥ ವ್ಯಕ್ತಿ. ಅವ್ರಿಗೇನು ಅಂದರೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ. ನಾವು ಜಗಳ ಆದಾಗ ನನಗೊಂದು ಮಾತು ಹೇಳ್ತಾರದು, ರಜತ್ ನಾನು ಇವನ್ನ ರೇಗಿಸ್ತಾ ಇದ್ದೆ, ಅವ್ನು ನನ್ನ ರೇಗಿಸ್ತಾ ಇದ್ದ, ನಾನು ತಡ್ಕಂತಿದ್ದೆ. ಬಟ್ ಆದ್ರೆ ನಾನು ಅವ್ನ ರೇಗಿಸಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ಅನಿಸ್ತು ನಾನು ಈ ತರ ಕ್ಯಾರೆಕ್ಟರ್ ಅಲ್ಲ, ಇವನ್ಗೋಸ್ಕರ ನಾನು ಯಾಕೆ ನನ್ನ ಕ್ಯಾರೆಕ್ಟರ್ ಕೆಳಗಾಕೊಳ್ಳಿ ಅಂತ ಹೇಳಿದ್ರು. ಬನ್ನಿ ಸರ್ ಒಂದು ದಮ್ಮಡಿನ ಸೆರೆ ಹೋಗ್ತೀರಾ, ಬನ್ನಿ ಸರ್ ಅಂತ ನಾನು ಕರ್ಕೊಂಡೋದೆ ಅವ್ರನ್ನ. ಸೊ ಆ ತರ ಯೋಚನೆ ಮಾಡುವಂತ ಒಂದು ಕ್ಯಾರೆಕ್ಟರ್ ಅವರು. ಇವಾಗ ನಾನು ಹೇಳಬೇಕು ಅಂದ್ರೆ ನಾನು ಗಿಲ್ಲಿ ಒಂದೇ ತರನೇ ಮಜಾ ಮಾಡ್ತೀವಿ ನಾವು, ಒಂಥರ ಜೋವೆಲ್ ಆಗಿರ್ತೀವಿ. ಬಟ್ ಅವ್ರು ಹಂಗಲ್ಲ, ವೆರಿ ನಾಲೆಜಬಲ್, ಆಮೇಲೆ ಯೋಚನೆ ಮಾಡುವಂತ ವ್ಯಕ್ತಿ. ಅವರು ನನಗೊಂದು ಮಾತು ಹೇಳ್ತಾ ಇದ್ರು, ನಾವು ಮೊನ್ನೆ ಮಾತಾಡ್ತಾ ಇದ್ವಿ, ಬಟ್ ಇದನ್ನ ಹೇಳ್ಬೋದೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಐ ಟೆಲ್. ರಜತ್, ನಾನು ಎಷ್ಟೋ ಕೆಲಸ ಮಾಡ್ತಿದ್ದೆ, ನಮ್ಮ ಅಪ್ಪ ಅಮ್ಮನಿಗೆ ಅದು ಇಷ್ಟನೇ ಆಗ್ತಿರ್ಲಿಲ್ಲ. ನನಗೆ ಅಂತ ಒಂದು ಫ್ಯಾಮಿಲಿ ಇಲ್ಲ ರಜತ್ ಅಂತ. ನಾನೊಂದು ಮಾತು ಹೇಳಿದ್ದೀನಿ ಅವ್ನಿಗೆ, ಸರ್ ನೀವು ಆಚೆ ಬನ್ನಿ, ನಿಮ್ಮ ಜೊತೆ ನಾವು ನಿಂತ್ಕೊಂತೀವಿ, ನಾವು ನಿಮ್ಮ ಫ್ಯಾಮಿಲಿ ಅಂತ. ಅದನ್ನ ಲೈಫ್ ಲಾಂಗ್ ಉಳಿಸ್ಕೊಳ್ಳೋ ಕೆಲಸ ನಾನು ಮಾಡ್ತೀನಿ.